ಪುರುಷರ ಸ್ಪರ್ಮ್ ಕೌಂಟ್ ಅಂತಾರಲ್ಲ, ಓಕೆ, ಇದು ಜಾಸ್ತಿ ಮಾಡುತ್ತೆ. ಇದು ಜಾಸ್ತಿ ಮಾಡುತ್ತೆ. ಓಕೆ ಓಕೆ. ಮಕ್ಕಳು ಆಗದಿದ್ದಾಗೆ ಹೆಂಗಸರಿಗೆ ಕೊಟ್ರೆ ಓಹೋ, ಅದು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ವಾಂತಿ ನಿಲ್ಲಿಸ್ಲಿಕ್ಕೂ ಆಗುತ್ತೆ, ಓಕೆ, ಬೇದಿನ ನಿಲ್ಲಿಸ್ಲಿಕ್ಕೂ ಆಗುತ್ತೆ. ಅದು ಒಂದೇ ಬೇರು. ಇಡೀ ಪ್ರಪಂಚದಲ್ಲಿ ಈಗ ಮೂಲಿಕೆಯನ್ನು ದೇಶಕ್ಕೆ ಕಳಿಸ್ಲಿಕ್ಕೆ ಚೀನಾ ನಂಬರ್ 1 ಸ್ಥಾನದಲ್ಲಿದೆ. ಮೊದಲು ಭಾರತ ಇತ್ತು. ಜಗತ್ತಿಗೆ ಹೌದು, ಈ ವಿದ್ಯೆಯನ್ನ, ಈ ಅರಿವನ್ನ, ಈ ಜ್ಞಾನವನ್ನ ಹೇಳ್ಕೊಟ್ಟಿದ್ದೇ ಭಾರತ. ಇಂಗ್ಲಿಷ್ ಔಷಧಿಗೂ ಸಮೇತ ಸಸ್ಯ ಮೂಲನೇ ಬೇಕಾಗುತ್ತೆ. ಈ ರೀತಿ ಗಿಡಗಳು ಇದು ನಮ್ಮ ವೆಸ್ಟರ್ನ್ ಘಾಟ್ ಬದಿಯಲ್ಲಿ ತುಂಬಾ ಇದೆ. ಮತ್ತೆ ನಾನು ಗಮನಿಸಿದ ಹಾಗೆ ಮಂತ್ರವಾದಿಗಳ ಮನೆ ಹತ್ರ ಗಿಡ ನಟ್ಟಿ ಅವರು ಬಳ್ಳಿ ಮಾಡ್ಕೊಂಡಿದ್ರು. ಪಾಂಡವರ ಬತ್ತಿ ಅಂತೇಳಿ ಒಂದು ಗಿಡ ಇದೆ. ಪಾಂಡವರ ಬತ್ತಿ, ಅದರ ತುದಿಯನ್ನು ಕಟ್ ಮಾಡಿ ಒಣಗಿಸಿ ಎಣ್ಣೆಗದ್ದಿ ತಗೊಂಡು ಹೋದ್ರೆ ನಿಮಗೆ ದೊಂದಿಯಾಗಿ ಕಾಣುತ್ತೆ. 10ನೇ ಕ್ಲಾಸಿನ ಒಳಗಡೆ ಒಂದು 4-5 ಪಾಠಗಳು ಈ ಸಸ್ಯಗಳ ಬಗ್ಗೆ ಇದ್ರೆ ಒಳ್ಳೇದು. ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಹಿಂದಿನ ಕಾಲದಲ್ಲಿ ಒಂದು ಗಾದೆ ಇತ್ತು, ಶತಹತೇನ ಪಂಡಿತ ಅಂತ. ಬುಡ ಇಲ್ಲದ ಬಳ್ಳಿ, ಇದಕ್ಕೆ ಬುಡ ಇಲ್ಲ. ಇದು ಯಾವ ಗಿಡದ ಮೇಲೆ ಹಬ್ಬಿದೆ ಅದರಿಂದ ಸ್ವಲ್ಪ ಆಹಾರವನ್ನು ತಕೊಂಡು ಬೆಳೀತದೆ ಅಂತೇಳಿ ನನ್ನ ಅಭಿಪ್ರಾಯ. ಇನ್ನು ವೈಜ್ಞಾನಿಕ ರೀತಿ ನನಗೆ ಸರಿ ಅಂದಾಜಿಲ್ಲ. ಬಟ್ ಇದರ ಒಂದು ವಿಶೇಷತೆಗಳು ಸುಮಾರಿದೆ. ನೀವೇ ಹೇಳಿದ ಹಾಗೆ ಮುಂಚಿನ ಕಾಲದಲ್ಲಿ ಹಾಲು ಜಾಸ್ತಿ ಆಗಲಿಕ್ಕೆ ಹಾಲು ಬಳ್ಳಿ ಅಂತೇಳಿ ಕರೀತಾರೆ. ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರು. ನೀವು ಮಹಾರಾಷ್ಟ್ರಕ್ಕೆ ಹೋದರೆ ಇದನ್ನು ಅಮರವೇಲು ಅಂತ ಹೇಳ್ತಾರೆ, ನಮ್ಮಲ್ಲಿ ಆಕಾಶ ಬಳ್ಳಿ ಅಂತ ಹೇಳ್ತಾರೆ. ಇದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂಥೇಳಿ ಒಂದು ಇತ್ತೀಚಿನ ಒಂದು ವರದಿ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಬುಡುವೆ ಇಲ್ಲದ ಒಂದು ಬಳ್ಳಿ ಅಂತ ಹೇಳಿದರೆ ಕೆಲವೇ ಬಳ್ಳಿಗಳಲ್ಲಿ ಇದು ಒಂದು. ಪ್ರಸಾರಣೆ ಹೇಗೆ ಸರ್ ಅದು? ಪ್ರಸಾರಣೆ ಅಂತ ಹೇಳಿದರೆ ಇದರಲ್ಲಿ ಒಂದು ಕಾಯಿ ಕಾಣ್ತಾ ಇದೆ ನೋಡಿ. ಹೌದು. ಈ ಕಾಯಿ ಹೋಗಿ ಬೇರೆ ಯಾವುದೋ ಒಂದು ಗಿಡದ ಮೇಲೆ ಹೋಗಿ ಕೂತ್ಕೊಂಡು ಆಗುತ್ತೆ ಅಂಥೇಳಿ ಒಂದು ಅಭಿಪ್ರಾಯ. ಅಥವಾ ಪ್ರಸಾರಣೆ ಒಂದು ನಮ್ಮ ಪ್ರಕೃತಿಯಲ್ಲಿ ಏನಂತ ಹೇಳಿದರೆ ಪ್ರಸಾರಣೆಗೆ ತನ್ನ ಒಂದು ವಂಶಾಭಿವೃದ್ಧಿ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಅದರದ್ದೇ ಆದ ಒಂದು ವ್ಯವಸ್ಥೆಗಳುಂಟು. ಇದು ಯಾಕೆ ಕಾಯಿ ಬಿಟ್ಟಿದೆ ಅಂತ ನಂಗೆ ಸರಿ ಗೊತ್ತಾಗ್ತಾ ಇಲ್ಲ. ಪ್ರಸಾರಣೆ ಎಲ್ಲೋ ಒಂದು ಕಡೆಯಿಂದ ಹೋಗಿ ಆಗ್ಬಹುದು ಅಂತ ಕಾಣುತ್ತೆ. ಒಂದು ಸ್ವಲ್ಪ ಇದ್ದಲ್ಲಿ ತುಂಬ ಕಡೆ ಬೆಳ್ಕೊಂಡು ಹೋಗುತ್ತೆ. ಇದು ಹೆಚ್ಚು ಕಡಿಮೆ ಒಂದು 100 ಮೀಟರ್ ಉದ್ದದಲ್ಲಿ ರಸ್ತೆ ಎರಡೂ ಕಡೆ ಇದೆ ನೋಡಿ. ರಸ್ತೆ ಅಗಲ ಆಗುವಾಗ ಇದು ಹಾಳಾಗುತ್ತೆ ಅಂತ ನಾನು ನಿಮ್ಮನ್ನು ಬರ್ಲಿಕ್ಕೆ ಹೇಳಿ. ಸದ್ಯದಲ್ಲೇ ಈ ರಸ್ತೆ ಸ್ವಲ್ಪ ಅಗಲ ಆಗುತ್ತೆ. JCB ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ತೆಗೆದು ಬದಿಗೆ ಹಾಕ್ತಾರೆ. ಹುಟ್ಟಿದ್ರು ಹುಟ್ಟಿತು, ಇಲ್ಲದಿದ್ರೆ ಇಲ್ಲ. ಈ ಬಳ್ಳಿ ಬೇರೆ ಈ ಕಡೆ ಎಲ್ಲೂ ಇಲ್ಲ ನೋಡಿ. ಇದ್ರ ಔಷಧೀಯ ಗುಣ, ಔಷಧೀಯ ಗುಣ ತುಂಬಾ ಉಂಟು. ಆದ್ರೆ ನೋಡಿ ನಮ್ಮ ಈ ಸಸ್ಯದಲ್ಲಿ ಒಂದು ರೀತಿ ಏಕಮೂಲಿಕ ಅಂತೇಳಿ ಒಂದಿರುತ್ತೆ. ಒಂದೇ ಸಸ್ಯ ಮಕ್ಕಳು ಆಗ್ಲಿಕ್ಕೂ ಉಪಯೋಗ ಮಾಡ್ತಾರೆ, ಮಕ್ಕಳು ಆಗದೆ ಇರ್ಲಿಕ್ಕೂ ಉಪಯೋಗ ಮಾಡ್ತಾರೆ. ಓಕೆ, ಅದ್ರಲ್ಲಿ ಇದು ಒಂದು. ಓಹೋ, ಮಕ್ಕಳು ಆಗ್ಲಿಕ್ಕೂ ಉಪಯೋಗ ಮಾಡ್ತಾರೆ. ಇದನ್ನ ಜೆಂಟ್ಸಿನ ಪುರುಷರ ಇದನ್ನ ಜಾಸ್ತಿ ಮಾಡುತ್ತೆ. ಸ್ಪರ್ಮ್ ಕೌಂಟ್ ಅಂತಾರಲ್ಲ, ಓಕೆ, ಇದು ಜಾಸ್ತಿ ಮಾಡುತ್ತೆ. ಇದು ಜಾಸ್ತಿ ಮಾಡುತ್ತೆ. ಓಕೆ ಓಕೆ. ಮಕ್ಕಳು ಆಗದಿದ್ದಾಗೆ ಹೆಂಗಸರಿಗೆ ಕೊಟ್ರೆ ಅದು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಸರ್, ಆಗ ನೀವು ಆ ಬಳ್ಳಿ ಬಗ್ಗೆ ಹೇಳಿದ್ರಿ, ಹಾಲು ಬಳ್ಳಿ ಅಂತ. ನಾನು ಹೇಳಿದೆ ನಮ್ಮ ಕಡೆ ದನ ಜಾಸ್ತಿ ಹಾಲು ಕೊಡ್ಲಿ ಅಂತೇಳಿ ನಾವೆಲ್ಲ ಬಾಲ್ಯದಲ್ಲಿ ಅದನ್ನು ಕಿತ್ತು ದನಕ್ಕೆ ಹಾಕ್ತಾ ಇದ್ವಿ. ನೀವೇನೋ ಹೇಳಿದ್ರಿ, ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಅದ್ರ ಬಗ್ಗೆ. ಇದು ನಮ್ಮ ಭಾರತ ದೇಶದ ಎಲ್ಲ ಕಡೆನೂ ಬೆಳೀತಿದೆ. ಓಕೆ, ಪ್ರಪಂಚದ ಹೆಚ್ಚಿನ ಕಡೆ ಬೆಳೀತಿದೆ. ನೀವು ಗೂಗಲ್ನ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಮಹಾರಾಷ್ಟ್ರದಲ್ಲಿ ಅಮರವೇಲು ಅಂತೇಳಿ ಒಂದು ಹೆಸರಿನಲ್ಲಿ ಇದನ್ನು ಕರೀತಾರೆ. ಕೆಲವೊಂದು ಔಷಧಿಗೆ ಪಂಡಿತರು ಏಕಮೂಲಿಕ ಇದಂತ ಕೊಡ್ತಾರೆ, ಔಷಧಿ ಅಂತ ಕೊಡ್ತಾರೆ. ಅದರಲ್ಲಿ ಇದು ಒಂದು ಏಕಮೂಲಿಕ. ಏಕಮೂಲಿಕ ಅಂದ್ರೆ ಒಂದೇ ಮೂಲಿಕೆಯನ್ನು ಜನರಿಗೆ ಅದು ತಿಳಿದವರೇ ಕೊಡಬೇಕಾಗತ್ತೆ. ಎಲ್ಲರೂ ಕೊಡೋದಲ್ಲ, ತಿಳಿದವರೇ ಕೊಡಬೇಕಾಗತ್ತೆ. ಏಕಮೂಲಿಕ ಪದ್ಧತಿ ಅಂತೇಳಿ ಒಂದು ಇತ್ತು ಮೊದಲು. ಓಕೆ. ಹೀಗಾಗಿ ಈ ಬಳ್ಳಿಯನ್ನು ಸಮೇತ ಏಕಮೂಲಿಕೆಯಲ್ಲಿ ಉಪಯೋಗ ಮಾಡ್ತಾ ಇದ್ರು. ಆ ವಿಭಾಗಕ್ಕೆ ಸೇರಿಸಿ ಕೆಲವರೆಲ್ಲ ಔಷಧಿ ಕೊಟ್ಟಿದ್ದಾರೆ. ನೀವು ಆಗ್ಲೇ ಹೇಳಿದ್ರಿ, ಹೌದು, ಮಕ್ಕಳು ಆಗುವುದಕ್ಕೂ ಆಗದೆ ಇರುವುದಕ್ಕೂ. ಹೌದು, ಅದೇ ರೀತಿಯ ಕೆಲವೊಂದು ಗಿಡಗಳು ಇದ್ದಾವೆ. ಈಗ ಏನಂತ ಹೇಳಿದ್ರೆ
ಆ, ಈಗ ವಾಂತಿಗೂ ಒಂದೇ ಬೇರು, ಓಕೆ, ವಾಂತಿಗೂ ಆಗುತ್ತೆ, ನಿಲ್ಲಿಸ್ಲಿಕ್ಕೂ ಆಗತ್ತೆ, ಬೇದಿಗೂ ಆಗುತ್ತೆ. ವಾಂತಿ ನಿಲ್ಸ್ಲಿಕ್ಕೂ ಆಗುತ್ತೆ, ಓಕೆ, ಬೇದಿನ ನಿಲ್ಸ್ಲಿಕ್ಕೂ ಆಗುತ್ತೆ. ಅದು Okay. ಒಂದೇ ಬೇರು. ಓಕೆ. ಈಗ ಅದು ಹೇಳಿದ್ರಿ, ಆಗ ಹಾ. ಇದನ್ನ ಗಂಡಸರಿಗೆ ಕೊಟ್ರೆ ಹೌದು ಮಕ್ಕಳು ಆಗ್ಲಿಕ್ಕೆ ಅನುಕೂಲ, ಹೌದು, ಹೆಂಗಸರಿಗೆ ಕೊಟ್ರೆ ಮಕ್ಕಳು ಆಗೋದಿಲ್ಲ. ಆಗುದಿಲ್ಲ ಅನ್ನೋ Okay. ಒಂದು ಪ್ರತೀತಿ ಇದೆ. ಗಿಡಮೂಲಿಕೆಯಲ್ಲಿ ಪ್ರತೀತಿ ಇದೆ. ಮತ್ತೆ ನೀವು ಯಾರು ಪ್ರಯೋಗ ಮಾಡಬಾರ್ದು ಇದನ್ನ. ಈಗ ನೋಡಿ ಯಾಕಂತ ವೀಕ್ಷಕರೇ, ಹೇಳಿದ್ರೆ- ಬಹಳ ಸ್ಪಷ್ಟವಾಗಿ ಹೇಳೋದು ಏನಂದ್ರೆ, ಈ ಬೇರನ್ನ ನೋಡ್ಕೊಂಡು ಹೀಗಾಗತ್ತೆ ಅಂತ ಹೇಳಿ ನೀವೇ ಸ್ವಯಂ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಕ್ಕೆ ಗೋಳಿಯಾರ್ ಯಾರತ್ರೂ ಕೂಡ ಬಹಿರಂಗವಾಗಿ ಈ ವಿಚಾರಗಳನ್ನು ಹಂಚಿಕೊಳ್ಳೋದಿಲ್ಲ. ಆದ್ರೆ ಮಾಹಿತಿಗಾಗಿ, ಅಂದ್ರೆ ಸಸ್ಯ ಜಗತ್ತಿನ ವಿಸ್ಮಯಗಳ ಬಗ್ಗೆ ನಿಮ್ಗೊಂದು ಅರಿವಿರ್ಲಿ ಅನ್ನೋ ಕಾರಣಕ್ಕೆ ನಾವು ಈ ಎಪಿಸೋಡ್ ಅನ್ನ ಮಾಡ್ತಾ ಇದ್ವಿ. ಉಳಿಸ್ಕೊಳ್ಬೇಕು ಅಂತೇಳಿ ಒಂದು ಇದು ಕರೆಕ್ಟ್. ಅದನ್ನ. ಹಾಗೆ ಇದರಲ್ಲಿ ಇನ್ನೊಂದು ಗಿಡದ ಬಗ್ಗೆ, ಇಂಥದ್ದು ಸುಮಾರು ಗಿಡಗಳಿದ್ದಾವೆ. ಇದು ಚಕ್ರಾಣಿ ಬೇರು ಅಂತ ಇದೆ, ಅಪಾಮ ಸಿಲಿಕೋಸ ಅಂತಿದೆ. ಅದು ಹೇಗಂತ ಹೇಳಿದ್ರೆ, ಒಂದು ಕಡೆ ಹೀಗೆ ತೇದಿದ್ರೆ ವಾಂತಿ ನಿಲ್ಸ್ಲಿಕ್ಕೂ ಆಗುತ್ತೆ. ಹೌದಾ? ಹೀಗೆ ತೇದಿದ್ರೆ, ಉಲ್ಟಾ ತೇದಿದ್ರೆ ವಾಂತಿ ಬೇದಿ ಬರ್ಸ್ಲಿಕ್ಕೂ ನಿಲ್ಸ್ಲಿಕ್ಕೆ ಬರ್ಸುದಲ್ಲ, ಬೇದಿ ಬೇದಿ ನಿಲ್ಸ್ಲಿಕ್ಕೂ ಆಗುತ್ತೆ. ವಾಂತಿ ಬೇದಿ ಎರಡಕ್ಕೂ ಆಗುತ್ತೆ ಅಂತೇಳಿ ತಿಳಿದವರು ಹೇಳ್ತಾರೆ. ಅದಕ್ಕೆ ಕೊಡುವುದು, ಈಗ ಬೇರು ಚಕ್ರಾಣಿ ಬೇರನ್ನ ಅದಕ್ಕೆ ಏನ್ ಹಾಕಬೇಕು, ಲಿಂಬೆಹಣ್ಣು, ಅಥವಾ ಈಗ ವಾಂತಿ ನಿಲ್ಸ್ಲಿಕ್ಕೆ ಲಿಂಬೆಹಣ್ಣು ಹಾಕಿ ಕೊಡೋದು. ಅದಕ್ಕೆ ಮಿಶ್ರಣ ಏನು ಅಂತ ಅದ್ರ ಮೇಲೆ ಹೊಂದ್ಕೊಂಡಿರುತ್ತೆ. ಆದ್ರೆ ಏಕಮೂಲಿಕೆಯಲ್ಲಿ ಎಲ್ಲಾ ಪ್ರಯೋಗಗಳು ಆಗತ್ತೆ. ಒಂದೇ ಬೇರ್ನಲ್ಲಿ ವಾಂತಿ ಬೇದಿ ಎಲ್ಲದಕ್ಕೂ ನಿಲ್ಲಿಸುವ ಒಂದು ವ್ಯವಸ್ಥೆಗಳು ಇದೆ. ಹೀಗೆ ಕೆಲವೊಂದು ಸಸ್ಯಗಳು ಇದ್ದಾವೆ. ಇದರಲ್ಲಿ ಏನಂತ ಹೇಳಿದ್ರೆ, ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಹಿಂದಿನ ಕಾಲದಲ್ಲಿ ಒಂದು ಗಾದೆ ಇತ್ತು, ಶತ ಹತೇನ ಪಂಡಿತ ಅಂತ. 100 ಜನರನ್ನ ಕೊಂದವನು ಪಂಡಿತ ಆಗ್ತಾನೆ. ಈಗ ಅನುಭವಗಳು ಈಗ ಅಂತದಕ್ಕೆಲ್ಲ ಅವಕಾಶ ಇಲ್ಲ. ಮತ್ತೆ ನಾವು ಬರೀ ಸಸ್ಯದ ಬಗ್ಗೆ ಮಾತ್ರ ಹೇಳ್ತೇವೆ ಹೊರತು ಔಷಧಿ ಬಗ್ಗೆ ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಔಷಧಿ ಬಗ್ಗೆ ಹೇಳಬಹುದು, ಯಾವುದು ಒಳ್ಳೆ ಕುಡಿ, ತಿಮರೆ, ಇಂಥದ್ರ ಬಗ್ಗೆ ಹೇಳ್ಬಹುದು. ಈಗ ಶಾಲೆಯಲ್ಲಿ ಸಮೇತ ಮಾಸ್ಟರ್ ಪಾಠ ಮಾಡುವಾಗ ಈ ಪರಿಸರದ ಬಗ್ಗೆ, ಈಗ 1ನೇ ಕ್ಲಾಸಿಂದ ಒಂದು 10ನೇ ಕ್ಲಾಸಿನ ಒಳಗಡೆ ಒಂದು 4-5 ಪಾಠಗಳು ಈ ಸಸ್ಯಗಳ ಬಗ್ಗೆ ಇದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ, ಬೇರೆ ಬೇರೆ ದೇಶಕ್ಕೆ ನಾನು ಹೋದವಾಗ ಅಲ್ಲಿಯ ಒಂದು ಶಾಲೆಯಲ್ಲಿ ಏನೇನು ಹೇಳಿಕೊಡ್ತಾರೆ ಅನ್ನೋದನ್ನ ಒಂದು ನನಗೆ ಹೌದು ಗಮನಕ್ಕೆ ಬಂದಿದೆ. ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಏನಾದ್ರು ಸಣ್ಣ ಕುಡಿಲಿಕ್ಕೆ ಕೊಟ್ರೆ ಅದು ಏನು ನಾವು ಕೊಟ್ಟಿದ್ದೇವೆ ಅಂತೇಳಿ ಸಸ್ಯಗಳ ಮುಖಾಂತರ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಅದನ್ನು ಉಳಿಸುವ ಪ್ರಯತ್ನ ಅಥವಾ ಬೆಳೆಸುವ ಪ್ರಯತ್ನ ಮಾಡ್ತಿದ್ರು. ಇಡೀ ಪ್ರಪಂಚದಲ್ಲಿ ಈಗ ಮೂಲಿಕೆಯನ್ನು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ, ಅಂದ್ರೆ ವಿದೇಶಕ್ಕೆ ಕಳಿಸ್ಲಿಕ್ಕೆ ಚೀನಾ ನಂಬರ್ 1 ಸ್ಥಾನದಲ್ಲಿದೆ. ಮೊದಲು ಭಾರತ ಇತ್ತು. ಜಗತ್ತಿಗೆ ಹೌದು, ಈ ವಿದ್ಯೆಯನ್ನ, ಈ ಅರಿವನ್ನ, ಈ ಜ್ಞಾನವನ್ನ ಹೇಳ್ಕೊಟ್ಟಿದ್ದೆ ಭಾರತ. ಋಷಿ ಮುನಿಗಳೇ ಅದನ್ನ ಹೇಳಿಕೊಟ್ಟಿದ್ದಾರೆ. ಯಾಕಂದ್ರೆ ಎಷ್ಟೋ 1000 ವರ್ಷದಿಂದಲೂ ಈ ಆಯುರ್ವೇದ ಪದ್ಧತಿ ಇದ್ದಾವಾಗ ಋಷಿ ಮುನಿಗಳೇ ಅವರು ಎಲ್ಲಾ ಚಿಕಿತ್ಸೆನೂ ಮಾಡ್ತಾ ಇದ್ರು. ಅವರ ಸೈಂಟಿಸ್ಟ್ಗಳು. ಹೌದು, ಅವರೇ ಸೈಂಟಿಸ್ಟ್ಗಳು. ಅದರಿಂದೇ ಮುಂದೆ ಬಂದು ಈಗ ಆಯುರ್ವೇದ, ಯುನಾನಿ, ಈಗ ಒಂದೊಂದು ಬೇರೆ ಬೇರೆ ವಿಭಾಗಗಳು ಬಂದಿದೆ. ಇಂಗ್ಲಿಷ್ ಔಷಧಿ ಅನ್ನೋದು ಒಂದು 500 ವರ್ಷದಿಂದ ಈಚೆಗೆ ಬಂದಿರಬಹುದು. ಇದೆಲ್ಲ ಮೊದಲು ಇಂಗ್ಲಿಷ್ ಔಷಧಿಗೂ ಸಮೇತ ಸಸ್ಯ ಮೂಲನೇ ಬೇಕಾಗತ್ತೆ. ಯಾಕಂದ್ರೆ ಆಡಸೋಗಿ ಅಂತೇಳಿ ಒಂದು ಗಿಡ ಇದೆ, ಅದರ ರಸ ಇದೆಯಲ್ಲ, ಅದರ ಎಕ್ಸ್ಟ್ರಾಕ್ಟ್ ಅನ್ನು ತೆಗೆದು ಎಲ್ಲಾ ಕಫಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಸಿನ್ ಮಾಡ್ತಾರೆ. ಹೀಗೆ ಒಂದೊಂದು ರೀತಿಯ ಪೆಸ್ಟಿಸೈಡ್ ಸಮೇತ ಸಸ್ಯ ಮೂಲದಿಂದಲೇ ಮೊದಲು ಮಾಡ್ಕೊಳ್ತಿದ್ರು. ನಿಮಗಾಗಲೇ ನಾನು ಹೇಳಿದ್ದೆ, ಈ ಕನಪಡೆ ಇದೆಯಲ್ಲ, ಹೌದು, ಅದು ಸ್ವಲ್ಪ ಡೇಂಜರ್ ಇದೆ. ಅದನ್ನ ತೆಗೆಯುವುದು ಮಾಡೋದು ರೈತರು ಏನ್ ಮಾಡ್ತಿದ್ರು, ಈ ಕಾರ್ತಿಗೆ ಹಾಕುದಲ್ಲ ಇತ್ತು, ಅದು ಯಾವ್ದು ಅಗತ್ಯ ಇಲ್ಲ ಇತ್ತು. ಕಾರ್ತಿ ಅನ್ನೋದು ಗರ್ತಿ, ಎಲ್ಲಿ ತಗೊಂಡೋಗಿ 4 ಬುಡು ಉಡಿದ್ರು ಅದು ಬೆಳೆ ಕೊಡ್ತಿತ್ತು. ಆದ್ರೆ ಸುಗ್ಗಿ ಹಾಗಲ್ಲ, ಸೂರ್ಯನ ಬೆಳಕು ಕಡಿಮೆ ಇರುತ್ತೆ. ಆವಾಗಿನ ನೆಲ್ಲುಗಳೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಸೂರ್ಯನ ಚಲನೆಯಲ್ಲಿ ಕದ್ರು ಬರುವ ನೆಲ್ಲುಗಳೇ ಇತ್ತು. ಅರ್ಥ ಆಯ್ತಾ ನಿಮ್ಗೆ? ಈ ಕುಟ್ಟಿ 60 ಕುಟ್ಟಿ, ದೊಡ್ಡ ಕುಟ್ಟಿ, ಸಣ್ಣ ಕುಟ್ಟಿ ಅಂತೇಳಿ, ಇದಕ್ಕೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಹುಳ ಅಟ್ಯಾಕ್ ಆದವಾಗ ಅಟ್ಯಾಕ್ ಆಗಬಾರ್ದು ಅಂತ ಹೇಳಿ ಕೆಲವೊಂದು, ಅದು ಒಂದೇ ಅಲ್ಲ, ಮತ್ತೊಂದು 2-3 ಸಸ್ಯಗಳನ್ನೆಲ್ಲ ಒಟ್ಟು ಮಾಡಿ ಹಾಕಿ ಅದರಿಂದ ಗೊಬ್ಬರ ಮಾಡಿ ಹೌದು ಉಪಚಾರ ಮಾಡ್ತಾ ಇದ್ರು. ಇನ್ನು ಏನಂತ ಹೇಳಿದ್ರೆ, ಈ ಮಾಟ ಮಂತ್ರಕ್ಕೆ ಒಂದು ಕಟ್ಟಿಗೆ ಹಿಡ್ಕೊಳ್ತಾರ ಅವರು. ಒಂದು ರೀತಿ ಸಣ್ಣ ಮಂತ್ರವಾದಿಗಳ ಕೈಯಲ್ಲಿ ಕಟ್ಟಿಗೆ. ಹೌದು, ಅದು ಜೋಗಿ ಮುಳ್ಳು ಅಂತ. ಎಲಾಂಜಿಯಂ ಸವಾಲಿಫೋಲಿಯಂ ಅಂತ ಹೇಳಿ, ಅಥವಾ ಅಂಕೋಲೆ ಅಂತ ಹೇಳ್ತಾರೆ. ಅಂಕೋಲೆ, ಹೌದು. ಇದು
ಅವ್ರಿಗೆ ಬೇಕಿತ್ತದು. ಓಕೆ. ಇದನ್ನ ನಾವು ವರ್ಷಕ್ಕೆ ಒಂದು 200 ಗಿಡ ನಿಮ್ಗಲ್ಲಿ ನಾನು ಹೋಗಿ ತೋರಿಸಿದ್ದೇನೆ. ಈ ರೀತಿ ಗಿಡಗಳು ಇದು ನಮ್ಮ ವೆಸ್ಟರ್ನ್ ಘಾಟ್ ಬದಿಯಲ್ಲಿ ತುಂಬಾ ಇದೆ. ಓಕೆ. ಮತ್ತೆ ನಾನು ಗಮನಿಸಿದ ಹಾಗೆ ಮಂತ್ರವಾದಿಗಳ ಮನೆ ಹತ್ರ ಅಥವಾ ಈ ಔಷಧಿ ಕೊಡೋರ ಮನೆ ಹತ್ರ ಎಲ್ಲ ತುಂಬಾ ಈ ಗಿಡಗಳು ಅಲ್ಲ, ಈ ಗಿಡ ನಟ್ಟಿ ಅವರು ಬಳ್ಳಿ ಮಾಡ್ಕೊಂಡಿದ್ರು ಅವರು. ಓಕೆ. ಬೇರೆ ಬೇರೆ ರೀತಿಯಿಂದ ಅವರಿಗೆ ಏನಕ್ಕೆ ಬಳಕೆ ಆಗ್ತದೆ ಅಂತ ಮಂತ್ರವಾದಿಗಳಿಗೆ ಆ ಕೆಲವೊಂದು ಸಸ್ಯದಲ್ಲಿ ಕೆಲವೊಂದು ಟೈಮ್ನಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಹೀಗೆಲ್ಲ ಇದ್ದಾವಾಗ ಒಂದು ಸ್ವಲ್ಪ ಒಂದು ಪವರ್ ಬರ್ತದೆ ಅಂತೇಳಿ ಅನಿಸ್ತಾ ಉಂಟು ನನಗೆ. ಇದ್ರೂ ಇರ್ಬೋದು ಈ ಜೋಗಿ ಮುಳ್ಳಿಗೆ ಅಥವಾ ಅಂಕೋಲೆಗೆ ಅಂತದೊಂದು ಶಕ್ತಿ ಇರಬಹುದು ಅಂತೇಳಿ ಕಾಣುತ್ತೆ. ಶಕ್ತಿ ಇಲ್ದಿದ್ರೆ ಅವರೆಲ್ಲ ಅದನ್ನ ಯೂಸ್ ಮಾಡೋದಿಲ್ಲ ಇತ್ತು. ಹೀಗೆ ಶಿವಮೊಗ್ಗದ ಸೈಡ್ ಇಂದ ನನಗೆ ಸುಮಾರು ಒಂದು 5 ವರ್ಷದ ಹಿಂದೆ ವರ್ಷಕ್ಕೆ ಒಂದು 100 ಗಿಡ ಅದನ್ನ ಕೇಳಿ ಬೇಡಿಕೆ ಯಾರು ಕೇಳ್ತಾರೆ ಅಂತ. ಅದು ಟಿವಿಯಲ್ಲಿ ಯಾರೋ ಒಬ್ರು ಅದ್ರ ಬಗ್ಗೆ ಮಾಹಿತಿ ಕೊಟ್ರು. ಹೇಗೆ ನಿಮ್ಗೆ ಮನೆ ಹತ್ರ ಅದೊಂದು ಕಡ್ಡಿನ ಇಟ್ರೆ ನೆಗೆಟಿವ್ ಎನರ್ಜಿ ಹೌದು, ಅಥವಾ ಹಟ್ಟಿಯಲ್ಲಿ ಹೆಚ್ಚಾಗಿ ಹಟ್ಟಿಯಲ್ಲಿ ಇಡ್ಲಿಕ್ಕೆ ತಗೊಂಡು ಹೋಗ್ತಿದ್ರು. ಜಾನುವಾರಿಗೆ ಹತ್ರ ಬೆಳೆಸ್ಲಿಕ್ಕೆ ಹೋಗ್ತಾ ಇದ್ರು. ಅದ್ರ ಕಡ್ಡಿ ತಗೊಂಡು ಹೋಗ್ತಾ ಇದ್ರು. ಸಣ್ಣ ಕಡ್ಡಿ ಆದ್ರೂ ಸಾಕು, ಅದನ್ನ ಹಟ್ಟಿಯಲ್ಲಿ ಜಾನುವಾರುಗಳಿಗೆ ಇದಾಗ್ತಿದ್ದ ಹಾಗೆ ಅದನ್ನ ತಗೊಂಡು ಹೋಗ್ತಾ ಇದ್ರು. ಅದ್ರ ಹಣ್ಣು ಬಹಳ ಚೆನ್ನಾಗಿದೆ. ನಾನು ಸಾಧಾರಣ ತಿಂಗ್ಳೆ, ಸೋಮೇಶ್ವರ ಈ ಕಡೆ ಎಲ್ಲ ತುಂಬಾ ಬೆಳ್ಕೊಂಡಿದೆ. ಅದು ತುಂಬಾ ಇದೆ. ಅದನ್ನ ಯಾರು ಹಾಳು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದ್ರ ಬಗ್ಗೆ ಜನರಿಗೆ ಗೊತ್ತೂ ಇಲ್ಲ. ಹೌದು, ಅದು ಔಷಧಿಗೂ ಸಮೇತ ಬಹಳ ಒಳ್ಳೆ ಔಷಧಿಯ ಗುಣ ಇರುವ ಸಸ್ಯ. ಆದ್ರೆ ಅದನ್ನ ಯಾರು ತಕೊಂಡು ಹೋಗುದಿಲ್ಲ. ತುಂಬಾ ಬೆಳ್ಕೊಂಡಿದೆ. ಹಣ್ಣು ಹಾಗೆ ಹಣ್ಣು ಬಿದ್ದು ಅಲ್ಲಲ್ಲಿ ಗಿಡ ಹುಟ್ಟಿ ಅದೇ ದೊಡ್ಡ ಬಳ್ಳಿಯಾಗಿ ಇದೆ. ಅಲ್ಲಿಂದ ನಾವು ಹಣ್ಣು ತಗೊಂಡ್ಬಂದು ಇಲ್ಲಿ ಗಿಡ ಮಾಡಿ ಆಸಕ್ತರು. ಈಗ ನಮ್ಗೆ ಎಲ್ಲಾ ಕಾಲೇಜುಗಳಲ್ಲಿ ಸಮೇತ ಒಂದು ಅಂಕೋಲೆ ಬಳ್ಳಿ ಬೇಕಾಗುತ್ತೆ. ಅದರಲ್ಲಿ ಇನ್ನೊಂದು ಇದೆ, ಅಂಕೋಲೆ ಮರ ಅಂತ ಹೇಳಿದೆ. ಅಂಕೋಲೆ ಮರ, ಹೌದು, ಎರಡೂ ಇದೆ. ಒಂದು ಬಳ್ಳಿ, ಒಂದು ಮರ. ಮರ ಏನಕ್ಕೆ? ಮರವು ಇದೇ ಇದ್ರದ್ದೇ. ಹೌದು, ಅದೇ ಗುಣಗಳಿವೆ, ಇದೇ ಗುಣಗಳದ್ದೇ ಇದೆ. ಮರ ಇದೆ. ಇದನ್ನೆಲ್ಲ ನೀವು ಮೂಡುಬಿದ್ರೆಯಲ್ಲಿ ನೋಡ್ಬೋದು. ಮೂಡುಬಿದ್ರೆಯಲ್ಲಿ ಔಷಧಿವನ ಶೋಭಾವನ ಅದರಲ್ಲಿ ಹಾಕಿದ್ದಾರೆ. ಮರ ಅಂಕೋಲೆನೂ ಇದೆ, ಮುಳ್ಳಂಕೋಲೆನೂ ಇದೆ, ಬಳ್ಳಿನೂ ಇದೆ. ಪಾಂಡವರ ಬತ್ತಿ ಅಂತೇಳಿ ಒಂದು ಗಿಡ ಇದೆ. ಪಾಂಡವರ ಬತ್ತಿ, ಹೌದು. ಏನ್ ಪಂಚಪಾಂಡವರಿಗೆ ಲಿಂಕ್ ಇದೆಯಾ? ಹಾಗಲ್ಲ, ಇವತ್ತಿಗೂ ಆ ಬತ್ತಿಯ ಕ್ಯಾಲಿಕರ್ಪ ಟೊಮೆಟೋಸ್ ಅಂತ ಅದ್ರ ಹೆಸರು. ಅದೊಂದು ಗಿಡ. ಅದರ ತುದಿಯನ್ನು ಕಟ್ ಮಾಡಿ ಒಣಗಿಸಿ ಎಣ್ಣೆಗದ್ದಿ ತಗೊಂಡು ಹೋದ್ರೆ ನಿಮಗೆ ದೊಂದಿಯಾಗಿ ಕಾಣುತ್ತೆ. ಹೌದಾ? ಹೌದು. ಬೇರಲ್ಲ, ಕಾಂಡ ಅಲ್ಲ, ತುದಿ. ತುದಿ ಇಲ್ಲೆಲ್ಲ ಉಂಟದು. ಅದು ಪಾಂಡವರ ಬತ್ತಿ ಅಂತ. ಅದಕ್ಕೆ ಹೆಸರು ಪಾಂಡವರ ಬತ್ತಿ ಅಂತ ಹೇಳಿ. ಅದು ಹಾಗೆ ಬೇರೆ ಬೇರೆ ಕಡೆ ಎಲ್ಲ ತುಂಬಾ ಈ ಪಾಂಡವರ ಬತ್ತಿ 24 ತೀರ್ಥಂಕರರಿಗೆ ಒಂದು ವೃಕ್ಷ. ಈಗ ಜೈನ ಮುನಿಗಳಿಗೆ ಒಂದು 24 ವೃಕ್ಷಗಳಲ್ಲಿ ಅದರಲ್ಲಿ ಅದು ಒಂದು ಕ್ಯಾಲಿಕರ್ಪ ಟೊಮೆಟೋಸ್ ಅಂತ ಅದರ ಒಂದು ಹೆಸರು. ಅದಕ್ಕೆ ಬೇರೆ ಒಂದು ಹೆಸರು ಸಂಸ್ಕೃತದಲ್ಲಿ ಒಂದಿದೆ, ನನಗೊಂದು ಲಿಸ್ಟ್ ಬಂದಿದೆ, ಬಟ್ ಈಗ ನನಗೆ ನೆನಪಾಗ್ತಾ ಇಲ್ಲ. ಅದನ್ನ ಗಿಡ ಮಾಡಿ ಅಂತ ಹೇಳಿ ಶಿವಮೊಗ್ಗದಿಂದ ಒಬ್ರು ಬೇಡಿಕೆ ಬಂದಿದೆ. ಪಾಂಡವರ ಬತ್ತಿ ಅಂತ ಹೇಳಲಿಕ್ಕೆ ಕಾರಣದಿಂದ ಆ ಕಾಲದಲ್ಲಿ ರಾತ್ರಿ ಹೊತ್ತು, ಈಗ ಬುಡ್ಡಿ ಅಂದ್ರೆ ಗೊತ್ತಾ, ಚಿಮುಣಿ ಬದ್ಲಿಗೆ ಇದನ್ನ ಎಣ್ಣೆಲಿ ಅದ್ದಿ ಮಾಡಿದ್ರೆ ಇಡೀ ರಾತ್ರಿ ಉರಿತಾ ಇತ್ತು. ಅದು ಅವರು ಅಜ್ಞಾತವಾಸದಲ್ಲಿ ಇದೆಲ್ಲ ವಿಧಾರಿ ಕಂದ ಅಂತೇಳಿ ಇದೆ, ಸನ್ಯಾಸಿ ಗಡ್ಡೆ ಅಂತ ಇದೆ. ಅದು ಸಮೇತ ಒಂದು ಗಡ್ಡೆ. ಈಗ ಅದನ್ನ ತಿಂದ್ರೆ ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಆಗ ತಿಂತ ಇದ್ರ. ಈಗ ಅದು ಯುಗ ಯಾವುದು? ದ್ವಾಪರ ಯುಗದಲ್ಲಿ ಜನರ ಒಂದು ಇದು ಅಷ್ಟು ಗಟ್ಟಿ ಹೆಲ್ತ್ ಅಷ್ಟು ಚೆನ್ನಾಗಿತ್ತು. ಹೌದು, ಏನ್ ತಿಂದ್ರು ಈಗ ನಾವು ಅದನ್ನ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ. ಸಮಸ್ಯೆ ತುಂಬಾ ಆಗುತ್ತೆ. ಅಂದ್ರೆ ಸರ್, ಆ ಕಾಲದ ಸಾವಿರಾರು ಅಥವಾ ನೂರಾರು ವರ್ಷದ ಹಿಂದೆ ಹೇಳಿದಂತ ಕೆಲವು ಆಹಾರ ಕ್ರಮಗಳನ್ನ ಈಗ ಮಾಡ್ಲಿಕ್ಕೂ ಕೂಡ ಸೂಕ್ತ ಅಲ್ಲ. ಅಂದ್ರೆ ಅಭ್ಯಾಸ ಮಾಡ್ಕೊಂಡು ಬಂದ್ರೆ ಅಡ್ಡಿಲ್ಲ. ಯಾಕಂತ ಹೇಳಿದ್ರೆ ಈ ಬದಲಾವಣೆ ಅನ್ನೋದು ಈ ಜಗತ್ತಿನ ನಿಯಮ. ಕರೆಕ್ಟ್. ನೀವು ಒಂದು 100 ವರ್ಷ ಹಿಂದೆ ನಿಮ್ದು ತಕೊಂಡ ಆಹಾರದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಮೇತ ಈಗ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಎನರ್ಜಿ ಇಲ್ಲ. ಪಾಂಡವರು ಆ ಕಾಲದಲ್ಲಿ ಆ ವಿದಾರಿ ಕಂದವನ್ನು ಕಿತ್ತು ಆಹಾರ ಆಗಿ ಕಂದ ಮೂಲವನ್ನೇ ತಕೊಂಡು ಅವರು ಬದುಕಿದವರು. ಈಗ ತಿಂದ್ರೆ ಸಾಯಲೂಬಹುದು. ಯಾಕಂತ ಹೇಳಿದ್ರೆ ನಮ್ಮ ಜಠರ ಅದಕ್ಕೆ ತಯಾರಾಗಿರ್ಲಿಲ್ಲ. ಅವ್ರು ಗಟ್ಟಿ ಇದ್ರು. ಆಗ 150 ವರ್ಷ 200 ವರ್ಷ ಬದುಕ್ತಿದ್ರು.
ಅಲ್ವಾ? ಹೌದು. ಈಗ ಹಾಗಲ್ಲ, 100 ಹೋಗಿ 80 ಹೋಗಿ 50ಕ್ಕೆ ಬಂದು ನಿಂತಿದೆ ಈಗ. ಅಂತ ಪರಿಸ್ಥಿತಿ ಆಗಿದೆ. ಎಲ್ಲವೂ ಆಹಾರ ಮೂಲಕವೇ ಇದು ಮಾಡುವಂತಹದ್ದು.